ಇವತ್ತು ಈ ದಿನ ಪೆರೇಸಂದ್ರ ಕರಗ ಮಹೋತ್ಸವ. ಈ ಕರಗ ಮಹೋತ್ಸವ ಪರವಾಗಿ ನಮ್ಮ ಅಣ್ಣ ಅವರು ಒಂದು 3,000ರಿಂದ 4,000 ಜನಕ್ಕೆ ಹೋಳಿಗೆ ಊಟ ವ್ಯವಸ್ಥೆ ಮಾಡಿರ್ತಾರೆ. ಇವತ್ತು ಕರಗ ಮಹೋತ್ಸವವನ್ನು ಪೆರೇಸಂದ್ರ ಸ್ವಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಸಿ, ಇಡೀ ಚರಿತ್ರೆಯಲ್ಲಿ ಯಾರೂ ಈ ಥರ ಒಬ್ಬಟ್ಟು ಊಟ ಮಾಡಿರಲಿಲ್ಲ. ಈ ಸರ್ತಿ ಭಾಳ ವಿಶೇಷವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಸುಮಾರು ಒಂದು 3,000ರಿಂದ 4,000 ಜನಕ್ಕೆ ಭಾಳ ವಿಜೃಂಭಣೆಯಿಂದ ಸ್ವಲ್ಪ ಹೋಳಿಗೆ ಊಟ ಎಲ್ಲ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಇವತ್ತು ಈ ದಿನ ಪೆರೇಸಂದ್ರ ಕರಗ ಮಹೋತ್ಸವ. ಈ ಕರಗ ಮಹೋತ್ಸವ ಪರವಾಗಿ ನಮ್ಮ ಅಣ್ಣ ಅವರು ಒಂದು 3,000ರಿಂದ 4,000 ಜನಕ್ಕೆ ಹೋಳಿಗೆ ಊಟ ವ್ಯವಸ್ಥೆ ಮಾಡಿರ್ತಾರೆ. ಇವತ್ತು ವಿಜೃಂಭಣೆಯಿಂದ ಹೋಳಿಗೆ ಊಟ ಎಲ್ಲ ನಡೀತಾ ಇದೆ. ಹಬ್ಬದ ವಾತಾವರಣ ಎಲ್ಲ ಕಾಣಿಸ್ತಾ ಇದೆ. ಪೆರೇಸಂದ್ರ ಭಾಗದಲ್ಲೆಲ್ಲ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಈ ಕರಗ ಅಂತ? ಸುಮಾರು ಒಂದು 50-60 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಕರಗ ಇದು. ಎಷ್ಟು ಜನ ಭಾಗವಹಿಸಿದ್ರೆ? ಏನೆಲ್ಲ ಕಾರ್ಯಕ್ರಮ ಇದೆ ಇವತ್ತು ಒಂದು 2-3 ಕಡೆ ಆರ್ಕೆಸ್ಟ್ರಾ ನಡೀತದೆ, ನಾಟಕಗಳ ಕಾರ್ಯಕ್ರಮಗಳು ನಡೀತದೆ ಎಲ್ಲ ಕಡೆ. ಸುಮಾರು ಒಂದು 5-6 ಕಡೆ ನಾಟಕ ಎಲ್ಲ ನಡೀತದೆ. ಕರಗ ಒಂದು 3 ಆರ್ಕೆಸ್ಟ್ರಾ ಒಂದು 3 ಕಡೆ ನಡೀತದೆ ಪೆರೇಸಂದ್ರದಲ್ಲಿ. ನಾಟಕ ಎಲ್ಲ ಆಯೋಜನೆ ಮಾಡಿದ್ರಿ, ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಇವತ್ತು ಒಂದು 10ರಿಂದ 20 ಸಾವಿರ ಸೇರೋ ನಿರೀಕ್ಷೆ ಇದೆ ಪೆರೇಸಂದ್ರ ಭಾಗದಲ್ಲಿ. ಮೊಟ್ಟ ಮೊದಲನೇ ಬಾರಿಗೆ ಸುಮಾರು 3,000ರಿಂದ 4,000 ಜನಕ್ಕೆ ಹೋಳಿಗೆ ಊಟ ಆಗ್ತಿದೆ. ಒಂದು 3,500 ಜನಗಳೆಲ್ಲ ಒಳ್ಳೆ ಮಾತು ಹೇಳಿ ಹೋಗ್ತಾ ಇದ್ದಾರೆ, ಒಳ್ಳೆ ಊಟ ಆಗ್ತಾ ಇದ್ದಾರೆ ಅಂತೇಳಿ ಹೇಳಿ ಹೋಗ್ತಾ ಇದ್ದಾರೆ ಜನಗಳೆಲ್ಲ. ಯಾಕೆ ಒಬ್ಬಟ್ಟು ಊಟ ಹಾಕ್ಸ್ಬೇಕಂತ? ಏನೋ ಜನರು ಒಂದು ಒಳ್ಳೆ ಊಟ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಒಳ್ಳೆ ನೆನೆಸ್ಕೊಂತಾರೆ ಅನ್ನೋ ಲೆಕ್ಕದಲ್ಲಿ ಊಟ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ ಸಾಹೇಬರು ಒಳ್ಳೆ ಉತ್ತಮವಾದಂತಹ ಒಳ್ಳೆ ಗುಣಮಟ್ಟವಾದಂಥ ರಸ್ತೆ ಮಾಡಿ ಇವತ್ತು ಕರಗ ಮಹೋತ್ಸವವನ್ನು ಪೆರೇಸಂದ್ರ ಸ್ವಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಸಿ, ಇಡೀ ಚರಿತ್ರೆಯಲ್ಲಿ ಯಾರೂ ಈ ಥರ ಒಬ್ಬಟ್ಟು ಊಟ ಮಾಡಿರಲಿಲ್ಲ. ಇವತ್ತು ಶಾಸಕರ ನೇತೃತ್ವದಲ್ಲಿ ಒಂದು 5,000ರಿಂದ 6,000 ಜನಕ್ಕೆ ಹೋಳಿಗೆ ಒಬ್ಬಟ್ಟನ್ನ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ಆಗ್ತದೆ. ಸುಮಾರು ವರ್ಷಗಳಿಂದ ಈ ಕರಗ ಮಹೋತ್ಸವ ಮಾಡ್ತಾ ಇದ್ದಾರೆ. ಈ ವರ್ಷದಲ್ಲಿ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬರು ರಸ್ತೆ ಕಾಮಗಾರಿ ಮಾಡಿಸಿ, ಸುಮಾರು ಒಳ್ಳೆ ಲೈಟ್ಗಳು ಹಾಕ್ಸಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಮತ್ತು ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಇದೇ ಥರ ಒಳ್ಳೇದು ಮಾಡಲಿ. ಅದೇ ರೀತಿಯಾಗಿ ಇವತ್ತು ಶುಭ ಸುದ್ದಿ ಏನಂದರೆ, ಮಳೆಗಾಲ ಇವತ್ತೇ ಸ್ಟಾರ್ಟ್ ಆಗಿದೆ. ರೈತರಿಗೆ ಒಳ್ಳೆ ಮಳೆ ಬೇಕಾಗಿತ್ತು. ಇವತ್ತು ದೇವರ ಆಶೀರ್ವಾದದಿಂದ ಮಳೆ ಬಂದೈತೆ. ಅದೇ ರೀತಿಯಾಗಿ ಅವ್ರಿಗೂ ನಮ್ಮ ಶಾಸಕರು ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಅವ್ರಿಗೆ ಒಳ್ಳೆ ಅವಕಾಶ ರಾಜಕೀಯದಲ್ಲಿ ಸಿಗಬೇಕು, ಅವ್ರ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ, ಕೊಟ್ಟಿಗೆರೆ. ಏನು ಇವತ್ತು ಈ ಧರ್ಮರಾಯರ ಕರಗ ಏನು ನಡೀತಾ ಇದೆ, ಸುಮಾರು ಒಂದು 50-60 ವರ್ಷದಿಂದ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಊರು ಗ್ರಾಮಸ್ಥರೆಲ್ಲ. ಈ ಸರ್ತಿ ಭಾಳ ವಿಶೇಷವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಸುಮಾರು ಒಂದು 3,000ರಿಂದ 4,000 ಜನಕ್ಕೆ ಭಾಳ ವಿಜೃಂಭಣೆಯಿಂದ ಸ್ವಲ್ಪ ಹೋಳಿಗೆ ಊಟ ಎಲ್ಲ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಬಟ್ ಭಾಳ ಊಟನೂ ಭಾಳ ಚೆನ್ನಾಗಿದೆ, ನಾವು ಮಾಡಿದ್ದೀವಿ. ಆಮೇಲೆ ಒಂದು 4-5 ಕಡೆ ನಾಟಕ ನಡೀತಾ ಇದೆ, ಆರ್ಕೆಸ್ಟ್ರಾ ನಡೀತಾ ಇದೆ. ಭಾಳ ವಿಜೃಂಭಣೆಯಾಗ ಈ ಸರ್ತಿ ಭಾಳ ಚೆನ್ನಾಗಿ ಮಾಡಬೇಕಂತೇಳಿ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಒಳ್ಳೆ ಇದಕ್ಕೆ ಹೋಗ್ಬೇಕು ಅಂತ ನಾವು ಬಯಸ್ತೀವಿ ಸರ್. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.